ಎಲ್ಲರಿಗೂ ನಮಸ್ಕಾರ. ಈ ದಿನ ಮಹಿಳಾ ಸಾಧಕಿಯರ ಸರಣಿಯಲ್ಲಿ ಭಾಗ 5ನೇದಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಮಹಿಳೆ ಅಂದ್ರೆ ಅಸೀಮಾ ಚಟರ್ಜಿ. ಇವರ ಕುರಿತಾದ ವಿಚಾರಗಳನ್ನ ಈ ದಿನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ನಾನು ಆಧಾರವಾಗಿ ತಗೊಂಡಿರುವಂತಹ ಪುಸ್ತಕ ಅಂದ್ರೆ ಕ್ಷಮಾ ಭಾನುಪ್ರಕಾಶ್ ಬರೆದಿರುವಂತಹ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು. ಅದರಲ್ಲಿರುವ 50 ಸಾಧಕಿಯರಲ್ಲಿ ಇವತ್ತು 5ನೆಯ ಸಾಧಕಿಯಾಗಿ ಅಸೀಮಾ ಚಟರ್ಜಿ ಅವರ ಕುರಿತು ನಾನು ಹೇಳ್ತಾ ಇರೋ ವಿಚಾರ ಅಂದ್ರೆ, ಈಕೆ ಬಂಗಾಳದವರು. ಅವರು ವಿವೇಕಾನಂದರ ಅನುಯಾಯಿಯಾಗಿದ್ರು. ಅಂದ್ರೆ ಸಾರ್ಥಕ ಜೀವನದ ಒಂದು ವಿವೇಚನೆಯಲ್ಲೇ ಅವರು ಮುಂದುವರೆದ್ರು ಅಂತ ಹೇಳ್ಬೇಕು. ಹಾಗಾಗಿ ಅವರು ಮಾಡುವ ಎಲ್ಲಾ ಕೆಲಸಗಳಲ್ಲೂ ಅವ್ರದ್ದು ಒಂದು ಅತ್ಯುತ್ತಮವಾದ ಗುರಿಯನ್ನ ತಲುಪುವ ಉದ್ದೇಶ. ನೋಡಿ, ಅಸೀಮಾ ಚಟರ್ಜಿ ಅವರು ಸಾವಯವ ರಸಾಯನ ಶಾಸ್ತ್ರಜ್ಞರು. ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೈಸರ್ಗಿಕ ಮೂಲಗಳಿಂದ ಅವರು ದೊರಕುವ ಔಷಧಿಗಳನ್ನ ಅವರ ಕುತೂಹಲದ ವಿಷಯವಾಗಿತ್ತದು. ಹಾಗಾಗಿ ಅವರು ಅನೇಕ ಸಂಶೋಧನೆಗಳ ನಂತರ ಸತತವಾಗಿ 40ಕ್ಕೂ ಹೆಚ್ಚು ವರ್ಷಗಳ ಅಧ್ಯಯನ ಸಂಶೋಧನೆಗಳ ಫಲವಾಗಿ ಅವರು ನಮ್ಗೆ ಮಲೇರಿಯಾ ರೋಗದ ವಿರುದ್ಧ ಮದ್ದನ್ನು ಕಂಡು ಹಿಡಿದು ಕೊಟ್ಟಿದ್ದಾರೆ. ತುಂಬಾ ಆಶ್ಚರ್ಯವಾದ ವಿಚಾರ ಇದೆಲ್ಲ ನಮ್ಗೆ. ಯಾಕೆಂದ್ರೆ ಈಗ ನಾವು ಅನೇಕ ಔಷಧ ವಿಚಾರಗಳಲ್ಲಿ ಸಾಧನೆ ಮಾಡಿದ ನಂತರ ನಾವು ನಿಂತು ನೋಡುವಾಗ ಇದು ದೊಡ್ಡ ವಿಷಯವಾಗಿ ಕಾಣಲ್ಲ. ಆದ್ರೆ ಆಗ ಸಾವಿರಾರು ಜನ ಮಲೇರಿಯಾ ರೋಗಕ್ಕೆ ತುತ್ತಾಗಿ ಸಾಯ್ತಾ ಇದ್ರು. ಯಾಕೆಂದ್ರೆ ಔಷಧಿಗಳು ಇರ್ತಾ ಇರ್ಲಿಲ್ಲ. ಆ ಕಾಲದಲ್ಲಿ ಮಲೇರಿಯಾ ರೋಗಕ್ಕೆ ಅವರು ಮದ್ದು ಕಂಡು ಹಿಡಿದ ಮಹಿಳೆ ಇವರು. ಮತ್ತೆ ಮೂರ್ಛೆ ರೋಗ ಇತ್ತಲ್ಲ, ಅಪಸ್ಮಾರ ಅಂತಾರಲ್ಲ, ಅದಕ್ಕೆ ಕೂಡ ಔಷಧಿಯನ್ನ ಕಂಡುಹಿಡಿದ್ರು. ಇದು ಆಯುಷ್ 56 ಅಂತ ನೈಸರ್ಗಿಕ ಮೂಲವಾದಂತಹ ಔಷಧಿ. ಇವೆಲ್ಲವೂ ಅನೇಕ ರೋಗಗಳಿಗೆ ಒಳಗಾದ ಕುಟುಂಬದವರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಆ ರೀತಿಯ ಸಾಧನೆ ಇವ್ರದ್ದು. ಇವರು ಕಾಲ 1917ರಿಂದ 2006ರವರೆಗೆ ಇದ್ರು. ಸ್ಥಳ ಅವ್ರದ್ದು ಬಂಗಾಳ. ಅಲ್ಲಿ ಅವರ ತಂದೆ ಸಹ ವೈದ್ಯರಾಗಿದ್ರು. ಅವ್ರ ಮನೆಯಲ್ಲಿ ಇದ್ದಂತಹ ಇವರ ಇನ್ನೊಬ್ಬ ಸಹೋದರ ಮತ್ತು ಇವರು ಇಬ್ಬರನ್ನು ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಮುಂದುವರಿಸುವ ಆಸೆಯಿಂದ ಅವರು ಇಷ್ಟಪಟ್ಟ ಕ್ಷೇತ್ರಗಳಲ್ಲಿ ಅವರಿಗೆ ಅನುಕೂಲಗಳನ್ನ ಒದಗಿಸಿದ್ರು. ತಂದೆ ವೈದ್ಯರು ಮತ್ತು ಅವರ ಆಸಕ್ತಿ ಸಸ್ಯ ವಿಜ್ಞಾನ ಆಗಿತ್ತು. ಹಾಗಾಗಿ ಸಹಜವಾಗಿ ಮಗಳಿಗೆ ಸಸ್ಯ ವಿಜ್ಞಾನದ ಆಸಕ್ತಿ ಇದ್ದಾಗ ಅವರು ಅದಕ್ಕೆ ಪ್ರೋತ್ಸಾಹ ಕೊಟ್ರು. ಮತ್ತೆ ಮುಂದೆ ಅವರ ಪತಿ ಕೂಡ ಭೌತ ರಾಸಾಯನಿಕ ಶಾಸ್ತ್ರಜ್ಞರಾಗಿದ್ರು. ಹೀಗಾಗಿ ಅವರ ಜೀವನ ಪೂರ್ತಿ ಒಂದು ವಿದ್ಯಾವಂತರ ವಾತಾವರಣದಲ್ಲಿದ್ದು ಹೆಚ್ಚಿನ ಪ್ರೋತ್ಸಾಹ, ಮನೆಯವರಿಂದ ಬೆಂಬಲ ದೊರೆತಂತಹ ಒಂದು ಪರಿಸರದಲ್ಲಿ ಇವರು ಬಾಳಿದ್ರು. ಈ ಅಸೀಮಾ ಚಟರ್ಜಿ ಅವರ ಅಧ್ಯಯನ ಕ್ಷೇತ್ರ ಔಷಧ ವಿಜ್ಞಾನ. ಅಂದ್ರೆ ನಮ್ಮ ಭಾರತೀಯದಲ್ಲಿ ಇರುವಂತಹ ಅನೇಕ ವಿಧವಾದ ಸಸ್ಯ ಸಂಪತ್ತಿನಲ್ಲಿ ಇರುವಂತಹ ಔಷಧೀಯ ಗುಣಗಳ ಕುರಿತು ಅವರ ವಿಶೇಷವಾದ ಕುತೂಹಲ. ಅದರಲ್ಲಿ ಅವರು ವಿಶೇಷವಾದ ಅಧ್ಯಯನಗಳನ್ನ ಸಂಶೋಧನೆಗಳನ್ನ ಮಾಡಿದ್ರು. ಅವರ ಆಸಕ್ತಿ ಹೆಚ್ಚಿನದಾಗಿ ವಿಂಕಾ ಆಲ್ಕಲಾಯ್ಡ್ ಬಗ್ಗೆ ಇದ್ದಿದ್ರಿಂದ ಏನಾಯ್ತು, ಇದನ್ನ ಹೆಚ್ಚು ಬಳಸಿ ಮುಂದೆ ಅವರು ನೋಡಿ ಕ್ಯಾನ್ಸರ್ ಮತ್ತು ಕಿಮೋಥೆರಪಿಗಳಲ್ಲಿ ಹೆಚ್ಚಾಗಿ ಇವುಗಳನ್ನ ಬಳಸಿ ಅದಕ್ಕೆ ಪರಿಹಾರಗಳನ್ನ, ಔಷಧಿಗಳನ್ನ ಮತ್ತೆ ಸುಧಾರಣೆಗಳನ್ನ ಇವರು ಕಂಡುಹಿಡಿದ್ರು. ಆ ಮೂಲಕ ಅದರ ಸ್ವರೂಪವೇ ಬದಲಾಯಿತು ಕಿಮೋಥೆರಪಿಯದು. ಹಾಗಾಗಿ ಕ್ಯಾನ್ಸರ್ ರೋಗಿಗಳಿಗೆ ಒಂದು ವರದಾನವಾಗಿದೆ ಇವರ ಸಂಶೋಧನೆ. ಹಾಗಾಗಿ ಅವರು ವಿಂಕಾ ಆಲ್ಕಲಾಯ್ಡ್ ಮೂಲಕ ಆಸಕ್ತಿಯಿಂದ ಮಾಡಿದ ಅಧ್ಯಯನದಿಂದ ಇಷ್ಟೇ ಅಲ್ಲದೆ ಇನ್ನು ಸಾವಿರಾರು ವಿಚಾರಗಳಲ್ಲಿ ಅವರು ಔಷಧಿಗಳನ್ನ ಕಂಡುಹಿಡಿಯುವ ಪ್ರಯತ್ನ ಮಾಡಿದ್ರಿಂದ ಅದರ ಕುರಿತು ನೋಡಿ 400ಕ್ಕೂ ಹೆಚ್ಚು ಅಮೂಲ್ಯವಾದ ಸಂಶೋಧನೆ ಮತ್ತು ಅಧ್ಯಯನ ಲೇಖನಗಳನ್ನ ಅವರು ಬರೆದಿದ್ದಾರೆ. ಅದು ಇಂಗ್ಲಿಷ್ ಅಲ್ಲಿ ಮತ್ತು ಬಂಗಾಳ ಭಾಷೆಯಲ್ಲಿ ಬರೆದದ್ದಾಗಿದೆ. ಇದು ಕೇವಲ ಅವರ ಆಸಕ್ತಿ ಮತ್ತು ಅಧ್ಯಯನದ ಫಲವೇ ಹೊರತು ಮತ್ತೇನಿಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮಹಿಳೆಯರು ಅಂತಂದ್ರೆ ಓದಿಸೋ ವಿಷಯದಲ್ಲಿ ಕಷ್ಟ. ಎರಡನೇದಾಗಿ ನಮ್ ಅನುಕೂಲಗಳು ಇರ್ಲಿಲ್ಲ. ಆಗ ವಿದ್ಯಾಸಂಸ್ಥೆಗಳು ಇರ್ತಾ ಇರ್ಲಿಲ್ಲ. ಬೇಕಾದಂತ ಅನುಕೂಲಗಳೇ ಸಿಗ್ತಾ ಇಲ್ಲದಂತ ಕಾಲದಲ್ಲಿ ಇಂಥ ಮಹಿಳೆಯರು ದೃಢ ಮನಸ್ಸಿನಿಂದ ಮಾತ್ರ ಹೆಜ್ಜೆ ಇಟ್ಟು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಅಂತಾರಲ್ಲ, ಆ ರೀತಿಯಾಗಿ ಅವರು ತೊಡಗಿಕೊಂಡಿರ್ತಾರೆ. ಜೊತೆಗೆ ಅವರು ತಂದೆ ಮತ್ತು ಪತಿಯ ಸಹಾಯದಿಂದ ಇನ್ನು ಹೆಚ್ಚಿನ ಒಂದು ಗೌರವಗಳನ್ನ
ಮತ್ತು ಸಾಧನೆಗಳನ್ನ ಮಾಡಕ್ಕಾಯ್ತು. ಅದರಿಂದ ಏನಾಯ್ತು ಅಂದ್ರೆ ಜೀವಿತಾವಧಿಯಲ್ಲೇ ಸೂಕ್ತವಾದ ಮನ್ನಣೆ ಅವ್ರಿಗೆ ಸಿಗಕ್ ಸಾಧ್ಯ ಆಯ್ತು. ಇದು ಬಹಳ ಜನಕ್ಕೆ ಸಿಗಲ್ಲ. ಕಾರಣ ಅವರ ಪರಿಸರ, ಮನೆಯ ಪರಿಸರ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ವಿದ್ಯಾಸಂಸ್ಥೆಗಳು ಇಲ್ಲದೆ ಇರ್ಬೋದು, ಹೀಗೆ ಅನೇಕ. ಆದ್ರೆ ಈಕೆಗೆ ಹಾಗಾಗ್ಲಿಲ್ಲ. ಅವರ ಜೀವಿತಾವಧಿಯಲ್ಲಿ ಸೂಕ್ತವಾದ ಮನ್ನಣೆ ದೊರಕಿತು. ಏನಂತ ಹೇಳಿದ್ರೆ ಅವರು 40ಕ್ಕೂ ಹೆಚ್ಚು ವರ್ಷಗಳನ್ನ ಅವರು ಇದರಲ್ಲಿ ತೊಡಕೊಂಡು ಮಾಡಿದಂತ ಸಾಧನೆಗಳಿಂದ ನೋಡಿ ಅವ್ರಿಗೆ ಮಹೋನ್ನತ ಗೌರವಗಳೆಲ್ಲ ದೊರಕಿದ್ವು. ಯಾವುದು ದೊರಕಿತು ಅಂತ ಹೇಳಿದ್ರೆ ನೋಡಿ, ಈ ಪ್ರಶಸ್ತಿಗಳು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ 1961ರಲ್ಲಿ ಇವರಿಗೆ ದೊರಕಿತು. ಇವರು ಮಾಡಿದಂತಹ ಅಮೂಲ್ಯ ಸಸ್ಯ ವಿಜ್ಞಾನ ಮತ್ತು ಔಷಧೀಯ ವಿಭಾಗದಲ್ಲಿ ಮಾಡಿದಂತಹ ಸಾಧನೆಗಳು. ಮತ್ತು ಪದ್ಮಭೂಷಣ ಪ್ರಶಸ್ತಿ ಸಹ ಇವ್ರಿಗೆ ದೊರಕಿತು. ಸರ್ CV ರಾಮನ್ ಅವರ ಪ್ರಶಸ್ತಿ ಮತ್ತು ಪ್ರಫುಲ್ಲ ಚಂದ್ರ ರೇ ಅಂದ್ರೆ PC ರೇ ಅಂತ ಒಂದು ಪ್ರಶಸ್ತಿ. ಇದೆಲ್ಲವೂ ಆಗಿನ ಕಾಲದಲ್ಲಿ ಒಬ್ಬ ಮಹಿಳೆಯಾಗಿ ಮತ್ತು ಅಪರೂಪವಾಗಿ ಪಡೆದಂತಹ ಒಂದು ಪ್ರಶಸ್ತಿಗಳು. ಇದರಲ್ಲಿ ಇವರೆಲ್ಲರ ಜೊತೆ ಇವರು ಕೆಲಸವನ್ನು ಮಾಡಿದ್ರು, ಅವರ ಮೆಚ್ಚುಗೆಯನ್ನು ಗಳಿಸಿದ್ರು ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಚಾರ. ಇದ್ರ ಜೊತೆಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಶ್ರೇಷ್ಠ ಪ್ರಾಧ್ಯಾಪಕರಾಗಿ ಅವರು ತಮ್ಮ ಅಧ್ಯಯನದ ನಂತರ ಅವರು ವೃತ್ತಿ ಜೀವನವನ್ನು ಆರಂಭಿಸಿದ್ರು. ಅಂದ್ರೆ ಅವರು ಅದೆಷ್ಟೋ ಜನ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತರು, ಬೆನ್ನೆಲುಬಾಗಿ ನಿಂತು ಅವರ ಒಂದು ಸಂಶೋಧನೆಗಳಿಗೆ ಇವರು ನೆರವಾದ್ರು. ಜೊತೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆಗಳು ಮತ್ತು ಬೋಧನೆಗಳಿಗೆ ಸಂಯೋಜಕರಾಗಿ ಕೆಲಸ ಮಾಡಿದ್ರು. ಇದು ಒಂದು ಬಹಳ ದೊಡ್ಡ ವಿಭಾಗವನ್ನೇ ಅವ್ರು ತೆರೆದ್ರು, ರಾಸಾಯನಿಕ ಶಾಸ್ತ್ರ ವಿಭಾಗದಲ್ಲಿ ಎಲ್ಲ. ನಂತರ ಇವರ ಯುನೆಸ್ಕೋದಲ್ಲಿ ನೋಡಿ, ಭಾರತೀಯರು ಆಗ ಹೋಗ್ತಾ ಇದ್ದಿದ್ದಂತ ಸಂದರ್ಭಗಳೇ ಕಡಿಮೆ, ಅದರಲ್ಲೂ ಒಬ್ಬ ಮಹಿಳೆ ಇನ್ನೂ ಅಪರೂಪ. ಆ ಕಾಲದಲ್ಲಿ ಭಾರತದ ಪ್ರತಿನಿಧಿಯಾಗಿ ಈ ಔಷಧಿ ವಿಜ್ಞಾನದ ಕುರಿತಾಗಿ ಯುನೆಸ್ಕೋದಲ್ಲಿ ಇವರು ಪ್ರತಿನಿಧಿಯಾಗಿ ಹೋಗಿದ್ರು. ಜೊತೆಗೆ ಶಾಸಕಾಂಗದಲ್ಲಿ ಮೇಲ್ಮನೆಗೆ ಒಂದು ಬಾರಿ ನಾಮನಿರ್ದೇಶಕರಾಗಿ ಅವರು ಸೆಲೆಕ್ಟ್ ಆಗಿ ಮೇಲ್ಮನೆಯ ಸದಸ್ಯರಾಗಿದ್ರು. ಅದರ ಜೊತೆಗೆ ಅವರ ರೀತಿ ನೀತಿ, ಅವರ ಅಧ್ಯಯನ, ಅವರ ಕಾರ್ಯಶೀಲತೆಯನ್ನು ಕಂಡು ನೋಡಿ 2ನೇ ಬಾರಿ ಸಹ ಅವರು ನಾಮನಿರ್ದೇಶಕರಾದರು. ಇದರ ಜೊತೆಗೆ ಈ ಎಲ್ಲಾ ಪ್ರಶಸ್ತಿಗಳು, ಈ ಎಲ್ಲದರ ಜೊತೆಗೆ ಅವರು ಕ್ಯಾನ್ಸರ್ ಕ್ಷೇತ್ರದಲ್ಲಿ ಮಾಡಿದಂತಹ ಕಿಮೋಥೆರಪಿ, ಈ ಔಷಧಿಗಳ ವಿಷಯದಲ್ಲಿ ಅವರು ಶಾಶ್ವತವಾಗಿದ್ದಾರೆ. ಈ ಅಸೀಮಾ ಚಟರ್ಜಿ ಅವರು 40 ವರ್ಷಗಳನ್ನ ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳನ್ನ ಇದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ತಾವು ಕೌಟುಂಬಿಕವಾಗಿ ಸಹ ಹೆಚ್ಚು ಸಮಯವನ್ನ ಕೊಡ್ತಿದ್ರು ಅನ್ನೋ ಮಾತು ಇದೆ. ಬಹಳ ಸಾಮರಸ್ಯದಿಂದ ತಮ್ಮ ಜೀವನವನ್ನ ಕೌಟುಂಬಿಕವಾಗಿ ಮತ್ತು ವೃತ್ತಿ ಜೀವನ ನಡೆಸಿದ್ದಾರೆ. ಇದು ಈ ಕಾಲದವರು ತಿಳ್ಕೊಳ್ಬೇಕಾದಂತ ವಿಚಾರನೆ. ಯಾಕೆಂದ್ರೆ ತಮ್ಮ ಭವಿಷ್ಯಕ್ಕಾಗಿ ತೊಡಗಿಕೊಂಡ ಕ್ಷೇತ್ರಗಳಲ್ಲೇ ತೊಡಗಿ ತಮ್ಮ ಕುಟುಂಬವನ್ನ ಮಹಿಳೆಯರು ಎಷ್ಟೋ ಜನ ಅದನ್ನ ಆ ಸೌಲಭ್ಯವನ್ನ ಸಂತೋಷವನ್ನ ಕಳ್ಕೊಳ್ತಾ ಇದ್ದಾರೆ. ಆ ಕಾಲದಲ್ಲಿ ಸಹ ಎಲ್ಲಾ ಕೊರತೆಗಳ ನಡುವೆ ಸಾಧನೆ ಮಾಡಿದವರು ಸಹ ನೋಡಿ ಕುಟುಂಬಕ್ಕೂ ಮತ್ತು ಉದ್ಯೋಗ ಕ್ಷೇತ್ರಕ್ಕೂ ಸಮಾನವಾದ ಸ್ಥಾನ ಕೊಟ್ಟಿದ್ದಾನೆ ಅನ್ನೋದು ನಾವು ತುಂಬಾ ಗಮನಿಸಬೇಕಾದ ವಿಚಾರ. ಅಸೀಮಾ ಅನ್ನೋ ಹೆಸರು ಎಷ್ಟು ಸಾರ್ಥಕವಾಗಿದೆ ಅಂತ ನನಗನ್ಸುತ್ತೆ. ಸೀಮಾತೀತವಾಗಿ ಇವರು ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಇವರು ಮಹಿಳಾ ಸಾಧಕಿಯರಾಗಿದ್ದಾರೆ. ಇವರಿಗೆ ನಾವೊಂದು ಗೌರವಪೂರ್ವಕವಾಗಿ ನಮಸ್ಕಾರ ಹೇಳ್ತಾ ನಮ್ಮ ಮುಂದಿನವರೆಗೂ ಇವರು ತಲುಪಲಿ ಎಂಬ ಆಶಯದೊಂದಿಗೆ ನಮಸ್ಕಾರ.